ಮೃತ ಅಂಜಲಿ ಕುಟುಂಬಸ್ಥರನ್ನ ಭೇಟಿಯಾಗಿದ್ದಾರೆ ಬೆಲ್ಲದ್. ಅಂಜಲಿ ಅಂಬಿಗೇರ ನಿವಾಸಕ್ಕೆ ಅರವಿಂದ್ ಬೆಲ್ಲದ್ ಭೇಟಿಯಾಗಿದ್ದಾರೆ. ಅಂಜಲಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದಾರೆ ಬೆಲ್ಲದ್. ಕುಟುಂಬಸ್ಥರಿಗೆ ಧೈರ್ಯವನ್ನ ತುಂಬಿ ಸಾಂತ್ವನ ಹೇಳಿದ್ದಾರೆ ಅರವಿಂದ್ ಬೆಲ್ಲದ್ಗೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದ್ದಾರೆ. ಅಂಜಲಿ ಮನೆಗೆ ಬೇರೆ ಬೇರೆ ರಾಜಕಾರಣಿಗಳು ಹೋಗಿ ಸಾಂತ್ವನ ಹೇಳುವಂತಹ ಕೆಲಸ ಮಾಡ್ತಿದ್ದಾರೆ, ಪರಿಹಾರ ನೀಡುವಂತಹ ಕೆಲಸ ಮಾಡ್ತಿದ್ದಾರೆ. ಮನೆ ಇಲ್ಲ, ಮನೆಗೆ ಆಧಾರ ಆಗಿದ್ದಂತಹ ಅಂಜಲಿಯನ್ನ ಈ ರೀತಿಯಾಗಿ ಬರ್ಬರವಾಗಿ ಕೊಲೆ ಮಾಡಲಾಗಿದೆ ಅನ್ನುವಂತಹ ಅಳಲನ್ನ ಬಂದವರ ಹತ್ತಿರ ಕುಟುಂಬಸ್ಥರು ತೋಡಿಕೊಳ್ತಿದ್ದಾರೆ. ಆಕೆ ಬಂದ ಮ್ಯಾಗ ಅವ ಬಂದಂದ್ರೆ ಇದ್ರ ದಿವಸ ಬಂದ ನೋಡ್ರಿ, ಬುಧವಾರ ದಿನ ಬಂದುಗಳು 2 ಸರಿ ಕದ ಬರ್ಸಿದೆ. 3ನೇ ಸಲಕ್ಕೆ ಇವ್ರು ಕದ ತೆಗೆದ. ನೀ ಯಾರಂತ ಕೇಳಿದೆ, ಆಕೆ ಹೆಸರನ್ನ ಕೇಳಿದೆ. ನೀ ಯಾರಂತಂದ್ರೆ ನಾ ಕ್ಯಾಂಟೀನ್ ಏನು ಸೇವಂತಿ ಕದ ತೆಗೆದುಗಳ ಅಮ್ಮ ಇಲ್ಲ ಯಾಕಪ್ಪ ಅಂದ್ರೆ ನಾನು ಅಂಜಲಿನ ಪ್ರೀತಿ ಮಾಡತ್ತೀನಿ, ನಾನು ಮದುವೆ ಮಾಡ್ಕೊತೀನಿ ಅಂದೆ. ನಿಮ್ಮ ಒಳಗೆ ಯಾರು 4 ಮಂದಿ ಅದಾರ, ನಿಮ್ಮ ಮಂದಿ ಅದಾರ ಕರ್ಕೊಂಬರ್ತ ಮುಂದಿನ ಮಾತು ಅಂತಂದೆ. ಗದ್ದಲಾಗ ಏನು ಮಾತಾಡ್ಬೇಕು ನಾನು ಅಂದೆ. ಅಂದುಗಳಾಕಿನ ಕೇಳಿದ. ಕರ್ನಾಟಕದ 2ನೇ ರಾಜಧಾನಿ ಹುಬ್ಬಳ್ಳಿ ಧಾರವಾಡದಲ್ಲಿ ಮತ್ತೊಂದು ಅತ್ಯಂತ ದೊಡ್ಡ ಅಹಿತಕರ ಘಟನೆ ನಡೆದಿದೆ. ಇವತ್ತು ಈ ಘಟನೆಗಳು ಯಾಕೆ ಈ ರೀತಿ ಆಗ್ತಾ ಇದಾವೆ ಅನ್ನೋದ್ರ ಬಗ್ಗೆ ವಿಚಾರ ಮಾಡುವಂಥ ಸಮಯ ಬಂದಿದೆ. ಯಾಕಂದ್ರೆ ಕೆಲವು ದಿನದಿಂದ ನೇಹಾ ಹಿರೇಮಠದ ಹತ್ಯೆ ಆಗಿತ್ತು. ಆ ಮಾಡಿದ ಹುಡುಗ ಇವತ್ತು ಏನೋ ಅರೆಸ್ಟ್ ಮಾಡಿ ಅವ್ನು ಒಳಗಿಟ್ಟಾರಲ್ಲೇ, ಏನು ಆ್ಯಕ್ಷನ್ ಆಗತ್ತೈತಿ ಫರ್ದರ್ ಗೊತ್ತಿಲ್ಲ. ಅದಾದ ಸ್ವಲ್ಪ ದಿನಕ್ಕೆ ಈ ಹುಡುಗ ಬಂದು ಮತ್ತು ಇವತ್ತಿಲ್ಲಿ ಅಂಜಲಿ ಅನಾಥ ಬಾಲ್ಕಿ, ತಾಯಿ ಇಲ್ದಂಥ ಬಾಲ್ಕಿ, ಅಕ್ಕಿ ಮನೆಗೆ ಬಂದು ಇಷ್ಟೆಲ್ಲ ಸುತ್ತಮುತ್ತಲು ಇರುವಂಥ ಜನ ಇರುವಂಥ ಏರಿಯಾದಲ್ಲಿ ಬಂದು ನೇಹಾ ಹಿರೇಮಠಕ್ಕೆ ಹೆಂಗೆ ಹತ್ಯೆ ಮಾಡೇನೆ ಅದೇ ಟೈಪ್ ನಿಂಗೂ ಹತ್ಯೆ ಮಾಡ್ತೇನೆ ಅಂತ ಹೇಳಿ ಹತ್ಯೆ ಮಾಡಿದಂಥ ಪರಿಸ್ಥಿತಿ ಇವತ್ತು ಬಂದೈತೆ. ಮತ್ತು ನೀವು ಈ ಘಟನೆಗಳಾಗತ್ತಾವೆ. ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಪ್ರಮಾಣದ ಕೊಲೆಗಳಾಗತ್ತಾವೆ, ಅತ್ಯಂತ ಹೆಚ್ಚು ಪ್ರಮಾಣದ ಕ್ರಿಮಿನಲ್ ಆ್ಯಕ್ಟಿವಿಟೀಸ್ ಆಗತ್ತಾವ ಅಂತಂದರೆ ಇದಕ್ಕೆ ಸಂಪೂರ್ಣ ಕಾರಣ ರಾಜ್ಯದಲ್ಲಿ ನಡೆದಿರುವಂಥ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರ ಆಗಲಿಲ್ಲ ಅಂತಂದ್ರೆ ಅಧಿಕಾರಿಗಳಿಗೆ ಕೇಳಬೇಕು. ಅವಾಗ ಭ್ರಷ್ಟಾಚಾರ ನಿಂತರೆ ಒಮ್ಮೆಗೆ ಅಧಿಕಾರಿಗಳು ಸುಧಾರಿಸ್ತಾರಂತ ನಾ ಹೇಳೋದಿಲ್ಲ. ಆದ್ರೆ ಅಧಿಕಾರಿಗಳಿಗೆ ಕೇಳಕ್ಕೆ ಒಂದು ಮಾನಸಿಕ ಧೈರ್ಯ ಇರ್ತೈತಿ, ಅಧಿಕಾರಿಗಳಿಗೆ ಆ್ಯಕ್ಷನ್ ಮಾಡಿ ತೊಗೊಳಕ್ಕಾಗ್ತೈತಿ. ಇವತ್ತು ನೀವು ಅವ್ರಿಗೆ ರೊಕ್ಕ ಕೊಟ್ಟು ಟ್ರಾನ್ಸ್ಫರ್ ಮಾಡಿ ಅವ್ರಿಗೆ ಏನು ಕೇಳ್ತೀರಿ? ಅವ್ರಿಗೆ ಕೇಳುವಂಥ ಪರಿಸ್ಥಿತಿಯೂ ನೀವಿಲ್ಲ. ಇವತ್ತು ವೀರಾಪುರ ಓಣಿ ಅಗದಿ ಇದೊಂಥರ ಶಹರದಲ್ಲಿದ್ದರೂ ಕೂಡ, ಸಿಟಿಯಲ್ಲಿ ಹುಬ್ಬಳ್ಳಿ ಶಹರದಲ್ಲಿದ್ದರೂ ಕೂಡ ಗ್ರಾಮೀಣ ವಾತಾವರಣ ಇರುವಂಥ ಒಂದು ಪ್ರದೇಶ. ಇಲ್ಲೇ ಈ ಓಣ್ಯಾಗ ಹೇಳೋರು ಕೇಳೋರು ಹಿರಿಯರು ಎಲ್ಲರೂ ಅದಾರ. ಆದರೆ ಇವತ್ತು ಅವ್ರ ಪರಿಸ್ಥಿತಿ ಹೆಂಗಾಗೈತೆ ಅಂತಂದ್ರೆ ಯಾರೂ ನಮ್ಮ ಮಾತು ಕೇಳಿದಂಥ ಪರಿಸ್ಥಿತಿ ಆಗಿಬಿಟ್ಟೈತಿ. ಯಾಕಂದ್ರೆ ಹುಡುಗರು ಎಲ್ಲರೂ ಗಾಂಜಾ ಹೊಡ್ಕೊತ ಅಡ್ಡಾಡ್ತಾರೆ, ಸೇರೆ ಕುಡ್ಕೊತ ಅಡ್ಡಾಡ್ತಾರೆ. ನಮ್ಮ ಮಾತು ಯಾರು ಕೇಳೋದಿಲ್ಲ ಅನ್ನುವಂಥ ಪರಿಸ್ಥಿತಿ ಇವತ್ತು ಇಲ್ಲೆಲ್ಲ ಹಿರಿಯರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.